ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿಗೆ ಈಗ ಇದ್ದಕ್ಕಿದ್ದಂತೆಯೇ ಮಹಿಳೆಯರ ಮೇಲೆ ಕಾಳಜಿ ಉಕ್ಕಿ ಹರಿಯುತ್ತಿದೆ. ಇಷ್ಟು ವರ್ಷಗಳಿಂದ ಪ್ರತಿಪಕ್ಷಗಳ ಅರಣ್ಯ ರೋಧನವಾಗದ್ದ ಮಹಿಳಾ ಮೀಸಲಾತಿ ವಿಧೇಯಕದ ಬಗ್ಗೆ ಚರ್ಚೆಗೆ ವಿಶೇಷ ಅಧಿವೇಶನವನ್ನು ಕರೆದಿದೆ. ಆದರೆ ಬಿಜೆಪಿ ನಿಜವಾಗಿಯೂ ಮಹಿಳೆಯರ ಸಬಲೀಕರಣಕ್ಕೆ ಮುಂದಾಗಿದೆಯೇ? ಎಂದಿಗೂ ಇಲ್ಲ. ಬಿಜೆಪಿಯ ಈ ವಿಶೇಷ ಅಧಿವೇಶನದ ಹಿಂದಿರುವ ಹುನ್ನಾರಗಳೇನು ನೋಡೋಣ ಬನ್ನಿ. ನಮಸ್ಕಾರ ಗೆಳೆಯರೆ, ನಾನು BR ನಾಯ್ಡು. ದೇಶವನ್ನು ದಿಕ್ಕು ತಪ್ಪಿಸುವುದು, ಬಡವರನ್ನು ಸದಾ ಬಡವರನ್ನಾಗಿಯೇ ಇರುವಂತೆ ಮಾಡುವುದು, ಅಧಿಕಾರಕ್ಕಾಗಿ ಎಲ್ಲಾ ಕುತಂತ್ರಗಳನ್ನು ಬಳಸುವುದು ಬಿಜೆಪಿ ಕಾರ್ಯವೈಖರಿ. ಈಗ ಮಹಿಳಾ ಮೀಸಲಾತಿಯ ವಿಚಾರದಲ್ಲಿ ಬಿಜೆಪಿ ತುರ್ತು ಸಂಸತ್ ಅಧಿವೇಶನ ಕರೆದಿದೆ. ಆದರೆ ಈ ಅಧಿವೇಶನದ ಹಿಂದೆ ಹಲವು ಕುತಂತ್ರಗಳು ಅಡಗಿದೆ. ಮೊದಲನೆಯದಾಗಿ, ಈ ವಿಶೇಷ ಅಧಿವೇಶನದ ಮುಖ್ಯ ಉದ್ದೇಶ ಮಹಿಳಾ ಮೀಸಲಾತಿಯಲ್ಲ ಎಂದರೆ ನಿಮಗೆ ಅಚ್ಚರಿಯಾಗಬಹುದು. 2024ರಲ್ಲೇ ಪ್ರತಿಪಕ್ಷ ನಾಯಕರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆಯವರು ಮಹಿಳಾ ಮೀಸಲಾತಿ ಜಾರಿಗೆ ಒತ್ತಾಯಿಸಿದ್ದರು. ಪ್ರತಿಪಕ್ಷಗಳಿಂದ ಯಾವುದೇ ವಿರೋಧವಿಲ್ಲದಿದ್ದರೂ ಬಿಜೆಪಿ ಉದ್ದೇಶಪೂರ್ವಕವಾಗಿ ಈ ಕಾಯ್ದೆಯನ್ನು ತಡೆ ಹಿಡಿದಿತು. ಈಗ ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡು ಚುನಾವಣೆಗೆ ಕೆಲವೇ ದಿನಗಳು ಉಳಿದಿರುವಾಗ ಈ ವಿಷಯವನ್ನಿಟ್ಟುಕೊಂಡು ಬಿಜೆಪಿ ರಾಜಕಾರಣ ಮಾಡಲು ಮುಂದಾಗಿದೆ. ಮಹಿಳಾ ಮೀಸಲಾತಿಯ ಕ್ರೆಡಿಟ್ನಿಂದ ಮುಗ್ಧ ಜನರ ಮತಗಳಿಸುವ ಹುನ್ನಾರ ಹೊಂದಿರುವ ಬಿಜೆಪಿಯಿಂದ ಇಂಥ ನೀಚತನವನ್ನಲ್ಲದೆ ಮತ್ತೇನು ನಿರೀಕ್ಷಿಸಲು ಸಾಧ್ಯ? ಇಷ್ಟೇ ಇಲ್ಲ, ಈ ವಿಶೇಷ ಅಧಿವೇಶನದಲ್ಲಿ ಲೋಕಸಭಾ ಮತಕ್ಷೇತ್ರಗಳ ಪುನರ್ವಿಂಗಡಣೆಯ ಪ್ರಸ್ತಾವನೆಯೂ ಸಹ ನಡೆಯಲಿದೆ. ಈ ವರ್ಷ ದೇಶದ ಜನಗಣತಿ ನಡೆಯುತ್ತಿದೆ. ಇದು ಮುಗಿಯಲು ಇನ್ನು ಹಲವು ತಿಂಗಳು ಬೇಕಿದೆ. ಆದರೆ ಬಿಜೆಪಿಗೆ 2011ರ ಜನಗಣತಿಯನ್ನು ಆಧರಿಸಿ ಲೋಕಸಭಾ ಮತಕ್ಷೇತ್ರವನ್ನು ಪುನರ್ವಿಂಗಡಣೆ ಮಾಡಲು ಏಕಿಷ್ಟು ಆತುರ? ಏಕೆಂದರೆ 2029ರಲ್ಲಿ ಬರುವ ಚುನಾವಣೆಗೆ ಬಿಜೆಪಿ 15 ವರ್ಷಗಳ ಹಿಂದಿನ ಮಾಹಿತಿ ಅಂಕಿಅಂಶಗಳನ್ನಿರಿಸಿಕೊಂಡು ಈಗಿನಿಂದಲೇ ಸಿದ್ಧತೆ ಮಾಡಿಕೊಳ್ಳಬೇಕಿದೆ. ವೋಟ್ ಚೋರಿ ಮೂಲಕ ಇಡೀ ವಿಶ್ವದಲ್ಲೇ ಕುಖ್ಯಾತಿ ಗಳಿಸಿರುವ ಬಿಜೆಪಿಯ ಹುನ್ನಾರ ಇಷ್ಟಕ್ಕೆ ನಿಲ್ಲುವುದಿಲ್ಲ ಎಂದು ಜನರು ಅರಿಯಬೇಕಿದೆ. ಕೊನೆಯದಾಗಿ, ಇಡೀ ದೇಶದಲ್ಲಿ ಇಂಧನಕ್ಕಾಗಿ ಹಾಹಾಕಾರ ಉಂಟಾಗಿದೆ. ಬಡ ಮಧ್ಯಮ ವರ್ಗದವರು ಹಣದುಬ್ಬರ, ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ನರಳುತ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗಿದೆ. ಆಟೋ ಟ್ಯಾಕ್ಸಿ ಚಾಲಕರು ಬೀದಿಗೆ ಬೀಳುತ್ತಿದ್ದಾರೆ. ಹೋಟೆಲ್, ಪ್ರವಾಸೋದ್ಯಮ ಮುಂತಾದವುಗಳ ಮೇಲೆ ಇಂಧನ ಕೊರತೆಯು ಕೆಟ್ಟ ಪರಿಣಾಮ ಬೀರಿದ್ದು ಈ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಲಕ್ಷಾಂತರ ಮಂದಿ ಹಾಗೂ ಅವರ ಕುಟುಂಬದವರು ಆತಂಕಕ್ಕೆ ಒಳಗಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಜನರ ಗಮನವನ್ನು ಬೇರೆಡೆಗೆ ಸೆಳೆಯಲು ಇದಕ್ಕಿಂತ ಮಾರ್ಗ ಬೇರೇನಿದೆ? ವಾಹ್ ಬಿಜೆಪಿ ವಾಹ್! ನಿಮ್ಮ ಕುತಂತ್ರಗಳೆಲ್ಲ ಜನರಿಗೆ ಅರಿವಾದ ದಿನ ನಿಮ್ಮ ಅಧಿಕಾರದ ಕೊನೆಯ ದಿನವಾಗಲಿದೆ. ಬಿಜೆಪಿಯ ಶವಪಟ್ಟಿಗೆಗೆ ನೊಂದ ಜನಸಾಮಾನ್ಯ ಮೊಳೆ ಹೊಡೆಯಲಿದ್ದಾನೆ. ಎಚ್ಚರಿಕೆ! ಜೈ ಹಿಂದ್, ಜೈ ಕರ್ನಾಟಕ.